ಕ್ರಾಸ್ ಬಳಿಕ ಥಣಿಸಂದ್ರದಲ್ಲಿ ಮನೆ ತೆರವು. ಮನೆ ಕಳ್ಕೊಂಡವರ ಗೋಳು ಕೇಳೋರು ಯಾರು? ಒಂದೇ ದಿನ ಬಿಡಿಎ 60ಕ್ಕೂ ಹೆಚ್ಚು ಶೆಡ್ಗಳನ್ನ ತೆರವು ಮಾಡಿದೆ. ಕೋಗಿಲು ಕ್ರಾಸ್ ನಂತರ ಥಣಿಸಂದ್ರದಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ನಡೆಯಿತು. ಒಂದೇ ದಿನ 60ಕ್ಕೂ ಹೆಚ್ಚು ಶೆಡ್ಗಳನ್ನ ಬಿಡಿಎ ತೆರವು ಮಾಡಿದೆ. ಒತ್ತುವರಿ ಗೊತ್ತಿದ್ರೂ ಕಂದಾಯವನ್ನ ಕಟ್ಟಿಸಿಕೊಂಡಿದೆ ಜಿಬಿಎ. ಎಲ್ಲಾ ಮನೆಗಳಿಗೂ ನೀರಿನ ಕನೆಕ್ಷನ್ ಅನ್ನ ಜಲಮಂಡಳಿ ಕೊಟ್ಟಿದೆ. ಒತ್ತುವರಿ ಜಾಗ ಅಂತ ಗೊತ್ತಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಒತ್ತುವರಿ ಮಾಡಿಕೊಂಡಾಗ್ಲೇ ಅಧಿಕಾರಿಗಳು ಪ್ರಶ್ನೆ ಮಾಡಬೇಕು. ಆದರೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ನೀರು ಕನೆಕ್ಷನ್ ಕೇಳಿದಾಗ ಜಲಮಂಡಳಿ ನೀರಿನ ಕನೆಕ್ಷನ್ ಕೊಟ್ಟಿದೆ. ಜೊತೆಗೆ ಕಂದಾಯ ಕೂಡ ಜಿಬಿಎ ಕಟ್ಟಿಸಿಕೊಂಡಿದೆ. ಒತ್ತುವರಿ ಜಾಗ ಅಂತ ಗೊತ್ತಿದ್ರೂ ಸಹ ಅಧಿಕಾರಿಗಳು ಆರಂಭದಲ್ಲೇ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು? ಈಗ ಇಷ್ಟು ವರ್ಷದಿಂದ ಈ ಜಾಗದಲ್ಲಿ ನಾವು ಬದುಕ್ತಾ ಇದ್ದೀವಿ, ನಮ್ಮ ಹತ್ರ ಆಸ್ತಿ ಪತ್ರ ಇದೆ, ಈ ಜಾಗಕ್ಕೆ ನಾವು ಕಂದಾಯ ಕಟ್ಟಿದ್ದೀವಿ, ನೀರಿನ ಬಿಲ್ ಇದೆ ನಮ್ಮ ಹತ್ರ, ಕರೆಂಟ್ ಬಿಲ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈಗೇನು ಹೇಳ್ತಾರೆ ಅಧಿಕಾರಿಗಳು? ಜನರ ಇಲ್ಲಿರುವಂತಹ ಅಕ್ರಮ ನಿವಾಸಿಗಳ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಯಾರು? ಜಾಗ ಇತ್ತು, ಶೆಡ್ ಹಾಕೊಂಡ್ರು, ಆದ್ರೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗೆ ಅರ್ಜಿ ಹಾಕಿದಾಗ ಆ ಸೌಕರ್ಯಗಳು ಕೂಡ ಸಿಗ್ತಾ ಹೋಯ್ತು. ಮನೆ ಆಸ್ತಿ ಪತ್ರ ಇದೆ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಜಿಬಿಎ ಕಂದಾಯ ಕಟ್ಟಿಸ್ಕೊಂಡಿದೆ. ಇಷ್ಟೆಲ್ಲ ಆದ್ಮೇಲೆ ಈಗ ಸರ್ಕಾರಿ ಜಾಗ, ಈ ಜಾಗವನ್ನ ತೆರವು ಮಾಡಿ ಅಂತ ಇಷ್ಟು ವರ್ಷಗಳಿಂದ ಅವರಿದ್ದಂತ ಮನೆಯನ್ನ ತೆರವು ಮಾಡ್ತಾರೆ ಅಧಿಕಾರಿಗಳು. ಆರಂಭದಲ್ಲಿ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ? ಕೋಗಿಲು ನಿವಾಸಿಗಳ ಮೇಲಿರೋ ಪ್ರೀತಿ ನಮಗೆ ಯಾಕಿಲ್ಲ ಅಂತ ಈಗ ಕೇಳ್ತಾ ಇದ್ದಾರೆ. ಮನೆ ಕಳ್ಕೊಂಡಿದ್ದೀವಿ, ನಮಗೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ವಸತಿ ಕಲ್ಪಿಸಿಲ್ಲ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ನಿವಾಸಿಗಳು ಕೊಡ್ತಾ ಇದ್ದಾರೆ. ಥಣಿಸಂದ್ರದಲ್ಲಿ ಒತ್ತುವರಿ ತೆರವಾಗಿದೆ. ಹಾಕೊಂಡಿದ್ದಂತಹ ಶೆಡ್ ಕ್ಲಿಯರ್ ಮಾಡಿದ್ದಾರೆ. ಆದರೆ ಅದೇ ಜಾಗದಲ್ಲಿ ಕೂತು ಕಣ್ಣೀರಿಡ್ತಿದ್ದಾರೆ ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.